34 ಗವರ್ಮೆಂಟ್ ITIs ಜೊತೆಗೆ ನಾವು ಟೊಯೋಟಾ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಇದನ್ ಮುಖಾಂತರ ಟೊಯೋಟಾದಲ್ಲಿ ಇರುವ ಏನೇನು ಅವ್ರಿಗೆ ಇರುವ ಡಿಸಿಪ್ಲಿನ್ ಮತ್ತು ಮೋಟಿವೇಶನ್, ಅವ್ರ ಇರುವ ಕೆರಿಯರ್ ಮೆಂಟಾಲಿಟಿ, ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೂ ಈ ಎಲ್ಲ ಒಂದು ತರದ ಆಟಿಟ್ಯೂಡ್ ಬರಬೇಕು ಅಂತ ಕಾರಣಕ್ಕೆ ನಾವು ಇದು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಅದು ಅಲ್ಲದೆ ಅಲಾಂಗ್ ವಿತ್ ದ್ಯಾಟ್ ಅವ್ರಿಗೆ ಏನೇನು ಟೆಕ್ನಿಕಲ್ ನೋಹೌ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಇರ್ತದೆ ಅದನ್ನು ಕೂಡ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಒಂದು ನಾಲೆಜ್ ಶೇರಿಂಗ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ಈ MOU ಮಾಡ್ಕೊಂಡಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಇರುವ ಸ್ಕಿಲ್ಲಿಂಗ್ ಇಕೋಸಿಸ್ಟಮ್ ಅಂತ ನೋಡುವಾಗ ಐ ವಾಸ್ ಆಲ್ಸೋ ಹ್ಯಾವಿಂಗ್ ಅಡಿಷನಲ್ ಚಾರ್ಜ್ ಆಫ್ MD KSGC ಫಾರ್ ಅ ಕಪಲ್ ಆಫ್ ಮಂತ್ಸ್. ನಾವೇನ್ ನೋಡಿದ್ದೇವೆ ಅಂದ್ರೆ ದೇರ್ ಆರ್ ಲಾಟ್ ಆಫ್ ಸ್ಕಿಲ್ಡ್ ಪೀಪಲ್. ನಮ್ಮ ದೇಶದಲ್ಲಿ ಏನ್ ಸ್ಕಿಲ್ಡ್ ಪೀಪಲ್ ಬರ್ತಾ ಇದ್ದಾರೆ ಅದಕ್ಕೊಂದು ಲೆಕ್ಕನೇ ಇಲ್ಲ. ಆದ್ರೆ ಅವ್ರಿಗೆ ಒಂದು ಸರಿಯಾದ ರೀತಿಯಲ್ಲಿ ಜಾಬ್ ಆಪರ್ಚುನಿಟಿ ಮತ್ತು ಪ್ಲೇಸ್ಮೆಂಟ್ ಸಿಗ್ತಾ ಇದೆ. ನಾವು ಆ ಸ್ಕಿಲ್ ಗ್ಯಾಪ್ ಅನ್ನು ಹೇಗೆ ನಾವು ಅದನ್ನು ಸರಿಪಡಿಸ್ತಾ ಇದ್ದೇವೆ ಅಂತ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಬಿಕಾಸ್ ದೋ ಮೋಸ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ಹೈಲಿ ಸ್ಕಿಲ್ಡ್, ವಿ ಆರ್ ಅನೇಬಲ್ ಟು ಗಿವ್ ದ ಕರೆಕ್ಟ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ದೆಮ್. ನಮ್ಮ ITIಲೂ ನಾವು ನೋಡಿದ್ದೇವೆ, ವಿ ಹ್ಯಾವ್ ಸೋ ಮೆನಿ ಪಾಪ್ಯುಲರ್ ಕೋರ್ಸಸ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಫಿಟ್ಟರ್, ಇಲ್ಲಿ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರೂ ಸಹ ವಾಟ್ ಇಸ್ ದ ಕೆರಿಯರ್ ಪ್ರೋಗ್ರೆಷನ್ ಆಫ್ ದಿ ಸ್ಟೂಡೆಂಟ್ಸ್? ಒಂದು 5 ವರ್ಷ 10 ವರ್ಷ ಆದ ಮೇಲೆ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ಕಾಲದಲ್ಲಿ ಎಸ್ಪೆಷಲಿ ಅರೌಂಡ್ ಬ್ಯಾಂಗ್ಳೂರ್ ಅಂಡ್ ದ ಬಿಗ್ ಸಿಟೀಸ್ we have lot of students going into the service sector, delivery sector, Swiggy, Zomato, Amazon, ಇಂಥ ಸೆಕ್ಟರ್ಸ್ಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಟ್ ಇಸ್ ಇಮಿಡಿಯೇಟ್ ಕ್ವಿಕ್ ಮನಿ. ಆದ್ರೆ ಈ ಸೆಕ್ಟರ್ಸ್ ಅಲ್ಲಿ ಯಾವುದು ಕೆರಿಯರ್ ಪ್ರೋಗ್ರೆಷನ್ ಆಗುದಿಲ್ಲ, ಯಾವುದೋ ತರದ ಒಂದು ಗ್ರೋತ್ ಇರುವುದಿಲ್ಲ. ಈ ಒಂದು ಕಾರಣಕ್ಕೆ ನಮ್ಮ ITIs ಇರಲಿ ಅಥವಾ ಟೊಯೋಟಾದಲ್ಲಿ ಇರಲಿ, ಎಲ್ಲ ಸ್ಟೂಡೆಂಟ್ಸ್ ವಿಚ್ ಎವರ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಟ್ಸ್, ನಮ್ಮ ರೆಗ್ಯುಲರ್ ಟ್ರೈನಿಂಗ್ ನಾವು ಏನ್ ಮಾಡ್ತಾ ಇದ್ದೇವೆ, ಇದ್ರ ಜೊತೆಗೆ ಸಮ್ ಸಾರ್ಟ್ ಆಫ್ ಅ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗ್, ಒಂದು 3 months ಕೋರ್ಸ್ ವಿಚ್ ವಿಲ್ ಆಗ್ಮೆಂಟ್ ಯುವರ್ ಕೆಪಾಸಿಟಿ, ತುಂಬಾ ತುಂಬಾ ಮುಖ್ಯ ಇದೆ. ಇದ್ರ ಜೊತೆಗೆ ಆನ್ ಜಾಬ್ ಟ್ರೈನಿಂಗ್ ಮತ್ತು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ಸ್, ಇದರಲ್ಲಿ ಕೂಡ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಕೂಡ 100% ಭಾಗವಹಿಸಬೇಕು. ಬಿಕಾಸ್ ಸಮ್ ಟೈಮ್ ಸ್ಟೂಡೆಂಟ್ಸ್ ಫೀಲ್ ಅಪ್ರೆಂಟಿಸ್ಶಿಪ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಯಾಕೆ ನಾವು 1 ವರ್ಷ ಹೋಗಿ ಕೆಲಸ ಮಾಡಬೇಕು, ಬಟ್ ನಮಗೆ 100% ಉದ್ಯೋಗ ಕೊಡುವುದಿಲ್ಲ. there is no guarantee that you're going to get 100% employment after apprenticeship in that particular industry. ಆದರೆ apprenticeship gives you a very good opportunity to expose yourself to industry standards. That is very important for apprenticeship. ಈ ಕಾರಣಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ you have to always think of a learning trajectory. ಇವತ್ತು ಈ ಒಂದು ITI ಮುಗಿದ ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡಬೇಕು, we should not stop learning. ನೆಕ್ಸ್ಟ್ ನೀವು ಡಿಪ್ಲೊಮಾಗೆ ಹೋಗ್ಬೋದು, ಡಿಗ್ರಿಗೆ ಹೋಗ್ಬೋದು. ಯಾಕಂದ್ರೆ ಯು ಶುಡ್ ನಾಟ್ ಸ್ಟಾಪ್ ಬಿಕಮಿಂಗ್ ಅ ಸೂಪರ್ವೈಸರ್ ಅಟ್ ಸಮ್ ಸ್ಟೇಜ್. ಒಂದು 10 ವರ್ಷ 15 ವರ್ಷ ಆದಮೇಲೆ ನೀವು ಈ ತರ ಕಂಪನಿಗಳಲ್ಲಿ ಮ್ಯಾನೇಜರ್ ಆಗಬೇಕು. ದಟ್ ಇಸ್ ಪಾಸಿಬಲ್ ಓನ್ಲಿ ವೆನ್ ಯು ಡೂ ಹೈಯರ್ ಎಜುಕೇಶನ್. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಂತಹ ಒಂದು ಸ್ಕಿಲ್ ಕಾಂಪಿಟೇಷನ್ಸ್ ಮುಖಾಂತರ ಈ ಕಾಂಪಿಟೇಟಿವ್ ಸ್ಪಿರಿಟ್ ಫಾಸ್ಟರ್ ಆಗುತ್ತೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅಕಾಡೆಮಿಕಲಿ ಏನಾಗ್ತಾ ಇದೆ, ಒಂದು ದೊಡ್ಡ ಗ್ಯಾಪ್ ಇದೆ. ಆಕ್ಚುಲಿ ನಮ್ಮಲ್ಲಿ ಇರುವ ನಮ್ಮ ಕರಿಕ್ಯುಲಮ್, ನಮ್ಮ ಅಕಾಡೆಮಿಯಾ ಮತ್ತು ನಮ್ಮ ಟೀಚರ್ಸ್ಗೆ ಅವ್ರಿಗೇನ್ ತಿಳುವಳಿಕೆ ಇದೆ ಮತ್ತು ಇಂಡಸ್ಟ್ರಿಯಲ್ಲಿ ಏನು ಹೊಸ ಹೊಸ ಚೇಂಜಸ್ ಮತ್ತು ಇನ್ನೋವೇಷನ್ ಬರ್ತದೆ, ತುಂಬಾ ಗ್ಯಾಪ್ ಇದೆ. ಈ ಗ್ಯಾಪ್ ಅನ್ನು ಸರಿಪಡಿಸಕ್ಕೆ ಇಂಥ ಸ್ಕಿಲ್ ಕಾಂಪಿಟೇಷನ್ಸ್ ಅಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿದ್ರೆ ಖಂಡಿತ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಒಂದು ಸಿಗ್ತದೆ. ಮತ್ತು ಇಲ್ಲಿಂದ ನೀವು ಏನ್ ಟ್ರೈನಿಂಗ್ ಮಾಡಿ ಹೋಗ್ತೀರಾ, ಐ ಹೋಪ್ ದಟ್ ಸಮ್ ಆಫ್ ಯು ಕ್ಲಿಯರ್ ಇನ್ ಯುವರ್ ಸ್ಟೇಟ್ ಸ್ಕಿಲ್ಸ್, ಇಂಡಿಯಾ ಸ್ಕಿಲ್ಸ್ ಆಸ್ ವೆಲ್ ಆಸ್ ವರ್ಲ್ಡ್ ಸ್ಕಿಲ್ಸ್. ಖಂಡಿತ ನಿಮಗೆ ಪೊಟೆನ್ಷಿಯಲ್ ಇದೆ. ಒಂದು ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ರೆ ನೀವು ವರ್ಲ್ಡ್ ಸ್ಕಿಲ್ಸ್ ತನಕ ಕೂಡ ಹೋಗಬಹುದು. ಸೊ ಈ ಒಂದು ವಿಷಯದಲ್ಲಿ ಐ ರಿಕ್ವೆಸ್ಟ್ ಟೊಯೋಟಾ ಆಲ್ಸೋ ದಟ್ we should start collaborating in sending ITI students also to India skills and world skills. We should try that because ಆವಾಗ ನಮ್ಮ ಮಕ್ಕಳಿಗೂ ಒಂದು ಧೈರ್ಯ ಬರ್ತದೆ. ಇಲ್ಲ, ನಾವು ನಮ್ಮ ಸ್ಕಿಲ್ಲಿಂಗ್ ಸ್ಟ್ಯಾಂಡರ್ಡ್ಸ್ ಇಟ್ ಇಸ್ ಈಕ್ವಲ್ ಟು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಧೈರ್ಯ ಬರ್ತದೆ. ಸೊ ಐ ರಿಯಲಿ ರಿಕ್ವೆಸ್ಟ್ ದಟ್ ವಿ ಆರ್ ಟ್ರೈಂಗ್ ಟು, ಈ ವರ್ಷದಲ್ಲಿ ವಿ ಆರ್ ಟ್ರೈಂಗ್ ಟು ಟೈ ಅಪ್ ವಿತ್ ಮೆನಿ ಪಾರ್ಟ್ನರ್ಸ್ ರಿಗಾರ್ಡಿಂಗ್ participation in India skills and world skills. We request Toyota also to support us in that. So one more thing that I would like to students to tell is this 2 years ನೀವು 1 ವರ್ಷ ಅಥವಾ 2 ವರ್ಷ ನೀವು ಏನು ITI ಅಲ್ಲಿ ಓದ್ತಾ ಇದ್ರಿ, it is a very crucial part of your particular learning. When I visit ITIs, ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಹತ್ರ ಟೆಕ್ಸ್ಟ್ ಬುಕ್ಸ್ ಪರ್ಚೇಸ್ ಮಾಡಿಲ್ಲ, they are just dependent on classroom notes. So I would suggest please take your studies very seriously, learn the vocational environment very seriously, you enroll in the short term skilling,
skill yourself maximum and don't stop here. Keep learning, go for a degree or a diploma, keep learning, update yourselves, get into the industry, do apprenticeship. You have to constantly update yourselves because the world is moving very fast and we all have to keep track of it. So ಇಷ್ಟು ಹೇಳುತ್ತಾ I once again thank Toyota for really involving our ITA students in such a program. We would continue to keep collaborating with you. ಇದೆಲ್ಲ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.